ಗವಿ ಗಂಗಾಧರನ ಚಮತ್ಕಾರ ನಡೆಯುವುದಕ್ಕೆ ಇನ್ನು ಕೇವಲ ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಉಳಿದಿರೋದು. ಕೇವಲ 35 ನಿಮಿಷಗಳು ಮಾತ್ರ ಬಾಕಿ ಉಳಿದಿದೆ. ಸೂರ್ಯ ರಶ್ಮಿ ನೇರವಾಗಿ ದೇಗುಲದ ಒಳಭಾಗವನ್ನ ಪ್ರವೇಶಿಸಿ ಗವಿ ಗಂಗಾಧರನಿಗೆ ನಮನವನ್ನ ಸಲ್ಲಿಸುತ್ತೆ. ಗವಿ ಗಂಗಾಧರನಿಗೆ ಸೂರ್ಯಾರತಿಯಾಗುತ್ತೆ, ಸೂರ್ಯನಿಂದ ಪೂಜೆಯಾಗುತ್ತೆ. ಪಥ ಬದಲಿಸುವಂತಹ ಸಂದರ್ಭದಲ್ಲಿ ಪೂರ್ವದಲ್ಲಿ ಹುಟ್ಟಿದಂತಹ ಸೂರ್ಯ ಪಶ್ಚಿಮದಲ್ಲಿ ಅಸ್ತಮ ಆಗುವಂತಹ ಸಂದರ್ಭದಲ್ಲಿ ದಕ್ಷಿಣಾಭಿಮುಖವಾಗಿರುವಂತಹ ಗವಿ ಗಂಗಾಧರನಿಗೆ ನಮನವನ್ನ ಸಲ್ಲಿಸಿ ತೆರಳುತ್ತಾರೆ. ಪ್ರತಿ ಸಂಕ್ರಾಂತಿಯ ಸಂದರ್ಭದಲ್ಲಿ ಗವಿ ಗಂಗಾಧರೇಶ್ವರ ದೇಗುಲದಲ್ಲಿ ನಡೆಯುವಂತಹ ಒಂದು ಸೋಜಿಗ ಇದು. ಸಾಕಷ್ಟು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇರುವಂತಹ ಒಂದು ಪದ್ಧತಿ ಇದು, ಒಂದು ಪವಾಡ ಇದು. ಜನ ಬಹಳ ವಿಸ್ಮಯದಿಂದ ಗವಿ ಗಂಗಾಧರ ಕ್ಷೇತ್ರದಲ್ಲಾಗುವಂತಹ ಈ ಒಂದು ವಿಸ್ಮಯವನ್ನ ನೋಡ್ತಾರೆ. ದೇಗುಲದ ಒಳಭಾಗಕ್ಕೆ ಆ ಸಂದರ್ಭದಲ್ಲಿ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ. ಹೊರಭಾಗದಲ್ಲಿ ಸುಮಾರು 5 LED ಟಿವಿಗಳನ್ನು ಅಳವಡಿಕೆ ಮಾಡಲಾಗಿದೆ. ಬಂದಂತಹ ಭಕ್ತರು ಸೂರ್ಯ ರಶ್ಮಿಯ ಚುಂಬನ, ಗವಿಗಂಗಾಧರನಿಗೆ ಸೂರ್ಯ ಮಾಡುವಂತಹ ಆ ನಮನ, ಪ್ರಾಕೃತಿಕ ಸೋಜಿಗವನ್ನ ನೋಡಬೇಕು, ಕಣ್ತುಂಬಿಕೊಳ್ಬೇಕು ಅನ್ನುವಂತಹ ಕಾರಣಕ್ಕಾಗಿ 5 LEDಗಳ ವ್ಯವಸ್ಥೆಯನ್ನ ದೇಗುಲದ ಆವರಣದಲ್ಲಿ ಮಾಡಲಾಗಿದೆ. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಈ ಗುಹಾಂತರ ದೇವಾಲಯಕ್ಕೆ ಭಕ್ತರು ಬಂದು ಸೇರಿದ್ದಾರೆ. ಇನ್ನು ಈ ಒಂದು ವಿಸ್ಮಯದ ಬಗ್ಗೆ, ಇವತ್ತು ನಡೆಯುವಂತಹ ಈ ವಿಶೇಷ ಪೂಜೆಯ ಬಗ್ಗೆ ದೇಗುಲದ ಪ್ರಧಾನ ಅರ್ಚಕರಾಗಿರುವಂತಹ ಸೋಮಸುಂದರ ದೀಕ್ಷಿತ್ ಅವರು ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಭಕ್ತರಲ್ಲಿ ಪುರಾಣ ಇತಿಹಾಸ ಪ್ರಸಿದ್ಧವಾದ ಶ್ರೀ ಗವಿ ಗಂಗಾಧರೇಶ್ವರನ ದೇವಸ್ಥಾನದಲ್ಲಿ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪ್ರವೇಶ ಮಾಡೋ ಸೂರ್ಯ ಭಗವಾನ್ ಸ್ವಾಮಿಯ ಪೂಜೆಯನ್ನು ಮಾಡಿ ತದನಂತರ ಉತ್ತರಾಯಣವನ್ನು ಪ್ರವೇಶ ಮಾಡೋದು ಅನಾದಿ ಕಾಲದಿಂದಲೂ ಬರ್ತಾ ಇರುವಂಥ ಒಂದು ವೈಶಿಷ್ಟ್ಯತೆ. 124 ಅಡಿ ಗವಿ ಒಳಗಡೆ ಇರೋ ಈಶ್ವರನ ಮೇಲೆ ಸೂರ್ಯ ಪೂಜೆ ನಡೆಯೋದು ಬಹಳ ವಿಶೇಷತೆ. ಈ ವರ್ಷ ನಮಗೆ 5 ಗಂಟೆ 20 ನಿಮಿಷದಿಂದ 23 ನಿಮಿಷ, 3 ನಿಮಿಷಗಳ ಕಾಲ ಪಾದಾದಿ ಕೇಶಾಂತಂ, ಕೆಳಗಡೆ ಪಾದದಿಂದ ಶಿವಲಿಂಗದ ಮೇಲೆವರೆಗೂ ಆ ಸೂರ್ಯನ ಪೂಜೆ ನಡೀತಾ ಬರುತ್ತೆ. ಆ ಪೂಜೆಯ ವಿಶಿಷ್ಟ್ಯತೆ ಸ್ವಾಮಿಯ ಲಿಂಗದ ಮೇಲೆ ಸೂರ್ಯ ಎಷ್ಟೊತ್ತಿರ್ತಾನೆ ಅನ್ನೋ ವೈಶಿಷ್ಟ್ಯತೆ ಮೇಲೆ ಈ ವರ್ಷದ ಒಂದು ಭವಿಷ್ಯವನ್ನು ನುಡಿಲಿಕ್ಕೆ ಅನುಕೂಲ ಆಗುತ್ತೆ. ಈಗೊಂದು 2 ವರ್ಷಗಳ ಕೆಳಗೆ 7 ಸೆಕೆಂಡ್ಗಳ ಕಾಲ ಸ್ವಾಮಿ ಲಿಂಗದ ಮೇಲೆ ಸೂರ್ಯನ ಬೆಳಕಿತ್ತು. ಅದಾದರೆ ಹಿಂದಿನ ವರ್ಷ ಒಂದೇ 1 ನಿಮಿಷ, ಒಂದೇ 1 ಸೆಕೆಂಡ್ ಸೂರ್ಯ ಇದ್ದು ಮಾಯವಾಗಿಬಿಡ್ತು. ಆಗ ಭಾಳಷ್ಟು ತೊಂದರೆಗಳು ಬರುತ್ತೆ. ಈ ಕರೋನಾ ಹಾಡು ಮುಳೆಲ್ಲ ಹಾಗೆಲ್ಲ ಬಹಳಷ್ಟು ಬಂತು. ಅದನ್ನು ಅವತ್ತೇ ಭವಿಷ್ಯ ನುಡಿದಿದ್ದೆ, ಅದೇ ರೀತಿಯಾಗಿ ನಡೆದಿದೆ. ಹೋದ ವರ್ಷ ಕೂಡ ಒಂದು 4 ಸೆಕೆಂಡ್ಗಳಷ್ಟು ಲಿಂಗದ ಮೇಲೆ ಇದ್ದಿದ್ದರಿಂದ ಸಮತೋಲನವಾದ ಪ್ರಕೃತಿ ಇರುತ್ತೆ ಅಂತ ಹೇಳಿದ್ದೆ, ಅದೇ ರೀತಿ ನಡೆದಿದೆ. ಈ ವರ್ಷ ಸ್ವಾಮಿಯ ಪೂಜೆಯನ್ನು ಆ ಸೂರ್ಯ ಭಗವಂತ ನಿಧಾನವಾಗಿ ಮಾಡಿ ಇಡೀ ದೇಶಕ್ಕೆ ಒಂದು ಒಳ್ಳೆ ಸುಭಿಕ್ಷವನ್ನು ಕೊಡಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡ್ತಾಯಿದ್ದೀವಿ. 15ನೇ ತಾರೀಕು ಸಾಯಂಕಾಲ 5 ಗಂಟೆ 20 ನಿಮಿಷದಿಂದ 23 ನಿಮಿಷದವರೆಗೂ, ಅಂದರೆ 3 ನಿಮಿಷಗಳ ಕಾಲ ಈ ಪೂಜೆ ಇದೆ. ಇದು ದೇವಸ್ಥಾನ ಗೌತಮ ಮಹರ್ಷಿಗಳು, ಭಾರದ್ವಾಜ ಮಹರ್ಷಿಗಳು ಪೂಜೆ ಮಾಡಿದಂತಹ ಬಹಳ ಪ್ರಸಿದ್ಧವಾದ ಸ್ಥಳ. ಈ ಋಷಿ ಪೂಜಾ, ದೇವಪೂಜಾ, ಮಾನುಷ್ಯ ಪೂಜಾ ಅಂತ 3 ಭಾಗಗಳಿರುತ್ತೆ. ದೇವತೆಗಳು ಶಾಪಗ್ರಸ್ತರಾಗಿ ಭೂಮಿಗೆ ಬಂದು ಒಂದು ಕ್ಷೇತ್ರದಲ್ಲಿ ಪೂಜೆಯನ್ನು ಮಾಡಿ ಶಾಪ ವಿಮೋಚನೆ ಆದ ತಕ್ಷಣ ತಮ್ಮ ಲೋಕಗಳಿಗೆ ಹೊರಟೋಗ್ತಾರೆ. ಆದರೆ ಋಷಿಗಳು ತಮ್ಮ ತಪಸ್ಸು ಪೂಜಾದಿಗಳನ್ನು 3 ಭಾಗವಾಗಿ ವಿಂಗಡಿಸ್ಕೊಂಡಿರ್ತಾರೆ. ಪ್ರಾತಃ ಅಂತೂ, ಮಾಧ್ಯಾಹ್ನ, ಸಂಧ್ಯಾಕಾಲ ಅಂತೇಳಿ 3 ಭಾಗ ಮಾಡ್ಕೊಂಡಿರ್ತಾರೆ. ಆ 3 ಭಾಗದಲ್ಲೂ 3 ಕ್ಷೇತ್ರಗಳನ್ನಾಗಿ ಅವರು ವಿಂಗಡಿಸಿರ್ತಾರೆ. ಪ್ರಾತಃ ಅಂತೂ ವಾರಣಾಸ್ಯ, ಮಾಧ್ಯಾಹ್ನೆ ಗಂಗಾಧರ, ಸಂಧ್ಯಾ ಶಿವಗಂಗಾತು ತ್ರಿಕಾಲ ಪೂಜೆ ಮುಚ್ಚತೆ. ಗೌತಮ ಭಾರದ್ವಾಜ ಮಹರ್ಷಿಗಳು ಪ್ರಾತಃ ಕಾಲ ಕಾಶಿ ಗಂಗಾ ತಟಾಕದಲ್ಲೂ, ಮಾಧ್ಯಾಹ್ನಿಕ ಗುಹೆಯಲ್ಲಿರುವ ಗಂಗಾಧರೇಶ್ವರನಿಗೂ, ಸಂಧ್ಯಾಕಾಲದಲ್ಲಿ ಶಿವಗಂಗೆಯ ಪರ್ವತದಲ್ಲಿರುವಂಥ ಈಶ್ವರನಿಗೂ ಪೂಜೆ ಮಾಡ್ತಾಯಿದ್ರು ಅನ್ನೋ ಒಂದು ಪ್ರತೀತಿ. ಆ ಪ್ರತೀತಿಯಿಂದ ಎಲ್ಲ ಶಿವಾಲಯಗಳು ಪೂರ್ವ ಪಶ್ಚಿಮ ಉತ್ತರಾಭಿಮುಖವಾಗಿದ್ದರೆ ಇಲ್ಲಿ ಸ್ವಾಮಿ ದಕ್ಷಿಣಾಭಿಮುಖವಾಗಿರೋದೇ ಒಂದು ವೈಶಿಷ್ಟ್ಯತೆ. ದಕ್ಷಿಣಾಭಿಮುಖ ಅಂದರೆ ಸ್ವಾಮಿನೇ ಮೂಲಮೂರ್ತಿಯೇ ದಕ್ಷಿಣಾಮೂರ್ತಿ. ದಕ್ಷಿಣಾಮೂರ್ತಿ ಅಂದರೆ ದೇವರುಗಳಿಗೆ, ಋಷಿಗಳಿಗೆಲ್ಲ ಗುರುಗಳಾಗಿರೋವಂಥವರೇ ದಕ್ಷಿಣಾಮೂರ್ತಿ. ಆ ರೀತಿಯಾಗಿ ಸವ್ಯ ಭಾಗದಲ್ಲಿರುವಂಥ ಈಶ್ವರನ ಮೇಲೆ ಸೂರ್ಯನ ಬೆಳಕು, ಅವತ್ತಿನ ಕಾಲದಲ್ಲಿ ಆ ಋಷಿಗಳು ಮಾಡಿದಂತಹ ಒಂದು ವೈಶಿಷ್ಟ್ಯವಾದ ಪೂಜಾ ವಿಭಾಗ ಇದು. ಆ ದಕ್ಷಿಣಾಯನವನ್ನು ಮುಗಿಸಿ ಉತ್ತರಾಯಣವನ್ನು ಪ್ರವೇಶ ಮಾಡೋ ಸೂರ್ಯ ಭಗವಂತ ಈಶ್ವರನನ್ನು ಪೂಜೆ ಮಾಡಿ, ಯಾಕೆಂದರೆ ಸಾಮಾನ್ಯವಾಗಿ ಸೂರ್ಯ ಹುಟ್ಟೋದು
ಪೂರ್ವದಲ್ಲಿ, ಮುಳುಗೋದು ಪಶ್ಚಿಮದಲ್ಲಿ. ಆದರೆ ದಕ್ಷಿಣಾಭಿಮುಖವಾಗಿರೋ ಈಶ್ವರನ ಮೇಲೆ ವರ್ಷಕ್ಕೆ ಒಂದೇ ಒಂದು ದಿನ ಪೂಜೆ ಸಲ್ಲಿಸೋದು ಅಂದರೆ ಇದು ಬಹಳ ವಿಶೇಷವಾದ ಒಂದು ಸಾನ್ನಿಧ್ಯ. ಅದರದ್ದು ಗುಹೆಯಲ್ಲಿರುವಂಥ ಈಶ್ವರನ ಮೇಲೆ 124 ಅಡಿಗಳ ಒಳಗಡೆ ಬಂದು ಸೂರ್ಯ ಪೂಜೆ ಮಾಡ್ತಾನೆ ಅಂದರೆ ಇದೊಂದು ಬಹಳ ವಿಶೇಷವಾದ ವಿಷಯ ಅಂತ ಕೂಡ ಹೇಳ್ಬೋದು. ಇಂಥ ಒಂದು ಸಾನ್ನಿಧ್ಯ ಬೇರೆ ಎಲ್ಲೂ ನಿಮಗೆ ಕಾಣಸಿಗೋದಿಲ್ಲ. ಈಗ ಶೃಂಗೇರಿಯಲ್ಲಿ ಕೂಡ ಒಂದೊಂದು ತಿಂಗಳು ಒಂದೊಂದು ಕಂಬದ ಮೇಲೆ ಬೀಳುತ್ತೆ ಅಂತ. ಆದರೆ ಸೂರ್ಯನ ಚಲನೆಗಳು ತಿರುಗ್ತಾ ಇರೋದ್ರಿಂದ ಒಂದೊಂದು ಕಂಬದ ಮೇಲೆ ಒಂದೊಂದು ಸೂರ್ಯ ಒಂದೊಂದು ತಿಂಗಳಲ್ಲಿ ಬೀಳ್ತಾನೆ ಅಂತ. ಬಟ್ ನಮ್ಮಲ್ಲಿ ವರ್ಷಕ್ಕೆ ಒಂದೇ ಒಂದು ದಿನ, ಅದು ದಕ್ಷಿಣ ಪಥದಿಂದ ಉತ್ತರ ಪಥಕ್ಕೆ ಚಲನೆ ಮಾಡೋಕ್ಕೆ ಮುಂಚೆ ಈಶ್ವರನ ಪೂಜೆ ಮಾಡುವಂಥ ವೈಶಿಷ್ಟ್ಯತೆ ಈ ಗವಿ ಗಂಗಾಧರೇಶ್ವರನ ಒಂದು ವಿಶೇಷ. ಪ್ರಧಾನ ಅರ್ಚಕ ಸೋಮಸುಂದರ ದೀಕ್ಷಿತ್ ಅವರು ಹೇಳಿದ್ದನ್ನ ಕೇಳಿಸ್ಕೊಂಡ್ರಿ. ಈಗ ಈ ದೇಗುಲದ ಇತಿಹಾಸ ಜೊತೆಗೆ ಈ ಸೂರ್ಯ ರಶ್ಮಿಯ ಕೌತುಕ ಹೇಗಾಗುತ್ತೆ ಅನ್ನುವುದನ್ನ ತಿಳಿಸುವುದಕ್ಕೆ ನಮ್ಮ ಜೊತೆಗೆ ಖ್ಯಾತ ಇತಿಹಾಸ ತಜ್ಞರಾಗಿರುವಂತಹ ಸುರೇಶ್ ಮೂನಾ ಅವರಿದ್ದಾರೆ. ಅವರನ್ನ ವೆಲ್ಕಮ್ ಮಾಡೋದಕ್ಕೆ ಮುಂಚೆ ಅವರ ಬಗ್ಗೆ ಒಂದಿಷ್ಟು ಮಾತುಗಳನ್ನ ಹೇಳಲೇಬೇಕು. ಬೆಂಗಳೂರಿನ ಇತಿಹಾಸವನ್ನ ಅರಿದು ಕುಡಿದಂಥವರು ಸುರೇಶ್ ಮೂನಾ ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಬೆಂಗಳೂರಿನಲ್ಲಿ ಐತಿಹಾಸಿಕತೆಯ ಬಗ್ಗೆ, ಇತಿಹಾಸದ ಬಗ್ಗೆ ಜಾಗೃತಿಯನ್ನ ಮೂಡಿಸಬೇಕು ಅನ್ನುವಂತಹ ಕಾರಣಕ್ಕಾಗಿ ಹಲವು ಪಾರಂಪರಿಕ ನಡಿಗೆಗಳನ್ನ ನಡೆಸಿದಂಥವರು ಸುರೇಶ್ ಮೂನಾ ಅವರು. ಅದರ ಜೊತೆಗೆ 10ಕ್ಕೂ ಹೆಚ್ಚು ಪುಸ್ತಕಗಳನ್ನ ಬರೆದಿದ್ದಾರೆ. ಜೊತೆಗೆ ಬೆಂಗಳೂರಿನಲ್ಲಿರುವಂತಹ ಐತಿಹಾಸಿಕ ಸ್ಮಾರಕಗಳ ಬಗ್ಗೆ ಜಾಗೃತಿಯನ್ನ ಮೂಡಿಸಬೇಕು ಅನ್ನುವಂತಹ ಕಾರಣಕ್ಕಾಗಿ ಆರಂಭ ಅನ್ನುವಂತಹ ಒಂದು ಸಂಸ್ಥೆ ಏನಿದೆ, ಆ ಸಂಸ್ಥೆಯ ನಿರ್ದೇಶಕರಾಗಿದ್ದಾರೆ ಸುರೇಶ್ ಮೂನಾ ಅವರು. ಹೀಗಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಹಳ ಸೂಕ್ತವಾದಂತಹ ಅತಿಥಿ ಸುರೇಶ್ ಮೂನಾ ಅವರು ಅಂತ ನಾನು ಭಾವಿಸ್ತೀನಿ. ನ್ಯೂಸ್ ಫಸ್ಟ್ ವತಿಯಿಂದ ಬಹಳ ಹೆಮ್ಮೆಯಿಂದ ಸುರೇಶ್ ಮೂನಾ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಸಂಕ್ರಾಂತಿಯ ಶುಭಾಶಯಗಳು ನಿಮ್ಗೆಲ್ಲರಿಗೂ. ಥ್ಯಾಂಕ್ ಯು ಸರ್. ನಿಮಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗವಿಗಂಗಾಧರನ ಆಲಯದಲ್ಲಿ ಚಮತ್ಕಾರಕ್ಕೆ ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇರೋದು. ಆ ಸೂರ್ಯ ರಶ್ಮಿಯ ಚುಂಬನ ಹೇಗಾಗುತ್ತೆ ಅನ್ನುವಂಥದ್ದನ್ನ ತಿಳ್ಕೊಳ್ಬೇಕು. ಬಟ್ ಅದಕ್ಕೂ ಮೊದಲು ಈ ಗುಹಾಂತರ ದೇಗುಲದ ನಿರ್ಮಾಣ, ಇದರ ಹಿಂದಿರುವಂತಹ ಐತಿಹ್ಯವನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬಹುದಾ ಸರ್? ನೋಡಿ, ನಮ್ಮ ಗವಿಗಂಗಾಧರೇಶ್ವರ ದೇವಸ್ಥಾನ ನಮ್ಮ ರಾಜ್ಯ ಮತ್ತು ದೇಶದಲ್ಲಿ ಇರ್ತಕ್ಕಂಥ ಬಹಳ ಅಪರೂಪವಾಗಿರ್ತಕ್ಕಂಥ ಒಂದು ಗುಹಾಂತರ ದೇವಾಲಯ. ಈಗ ಪೌರಾಣಿಕ ದೃಷ್ಟಿಯಿಂದ ಮತ್ತು ಧಾರ್ಮಿಕ ದೃಷ್ಟಿಯಿಂದ ಪೂಜ್ಯರಾದಂಥ ಸೋಮಸುಂದರ ದೀಕ್ಷಿತ್ ಅವರು ಎಲ್ಲರಿಗೂ ವಿಷಯವನ್ನು ತಿಳಿಸ್ಕೊಟ್ಟಿದ್ದಾರೆ. ನಾನೀಗ ಇದರ ಒಂದು ಐತಿಹಾಸಿಕ ಮಹತ್ವ ಮತ್ತು ವೈಜ್ಞಾನಿಕವಾಗಿ ಎಷ್ಟು ಇದು ಬಹಳ ಸಿಗ್ನಿಫಿಕೆಂಟ್ ಆಗಿದೆ ಅನ್ನೋ ವಿಷಯದ ಬಗ್ಗೆ ಸೂಕ್ಷ್ಮವಾಗಿ ತಿಳಿಸ್ಕೊಡ್ತೀನಿ. ಇತಿಹಾಸದ ದೃಷ್ಟಿಯಿಂದ ನೋಡಿದ್ರೆ ನಮ್ಮ ಇಡೀ ಬೆಂಗಳೂರು ಪೆನಿನ್ಸುಲಾರ್ ನೈಸ್ ಅನ್ನೋ ಒಂದು ದೊಡ್ಡ ಬಂಡೆಯ ಮೇಲೆ ನಿಂತಿದೆ. ನೀವು ಲಾಲ್ಬಾಗಿನ ಗ್ಲಾಸ್ ಹೌಸ್ ಹಿಂಭಾಗದಲ್ಲಿ ಒಂದು ದೊಡ್ಡ ಬಂಡೆ ಇದೆ, ಅದು ಜಿಯೋಲಾಜಿಕಲ್ ಮಾನ್ಯುಮೆಂಟ್. ಆ ರೀತಿಯ ಬಂಡೆ ಇಡೀ ಬೆಂಗಳೂರಿನಲ್ಲಿ ಕೆಳಭಾಗದಲ್ಲಿದೆ. ಅಂತಹ ಬಂಡೆಗಳು ನಮ್ಮ ಬೆಂಗಳೂರಿನ ಕೆಲವು ಭಾಗದಲ್ಲಿ ಮೇಲೆ ಬಂದಿದೆ. ಈ ತರಹ ಒಂದು ಬಂಡೆಯನ್ನು ಸುಮಾರು 9ನೇ ಶತಮಾನದಲ್ಲೇ ಕೊರೆದು ಆಗಿರ್ತಕ್ಕಂಥ ಗುಹೆ ಇದು ಅಂತ ಅಂದ್ಬಿಟ್ಟು ಇತಿಹಾಸದ ಅಭಿಪ್ರಾಯ ಇದೆ. ಹೀಗಾಗಿ ಇದೊಂದು ಗುಹಾಂತರ ದೇವಾಲಯ, ಬಟ್ ನ್ಯಾಚುರಲ್ ಬಂಡೆಯಿಂದ ಮಾಡಿರ್ತಕ್ಕಂಥ ದೇವಾಲಯ. ಇನ್ನು ಅದರ ನಂತರ ಇಲ್ಲಿ ಈಶ್ವರನ ಪ್ರತಿಷ್ಠಾಪನೆ ಆಗಿ ನಮ್ಮ ದೀಕ್ಷಿತರು ಹೇಳಿದಾಗೆ ತ್ರಿಕಾಲದಲ್ಲಿ ಈಶ್ವರನ ಪೂಜೆ ಆಗಿ ಎಲ್ಲ ನಡೀತಾಕೊಂಡು ಬಂದಿದೆ. ಆದರೆ ಇದು ಕೇವಲ ಗುಹೆಯಾಗಿದ್ದಂತಹ ದೇವಸ್ಥಾನಕ್ಕೆ ಕೆಂಪೇಗೌಡರ ಮನೆತನದಲ್ಲಿ ಆಡಳಿತ ಬಂದಾಗ ಅವರು ಇದಕ್ಕೆ ಮುಂದಿನ ಒಂದು ಚಾವಡಿಯನ್ನು, ಅಂದರೆ ಕಂಬಗಳುಳ್ಳಂಥ ಒಂದು ಚಾವಡಿಯನ್ನು ಕಟ್ಟಿಸ್ತಾರೆ. ಇನ್ನೂ ಒಂದು ಅಭಿಪ್ರಾಯದ ಪ್ರಕಾರ ಪಲ್ಲವರ ಕಾಲದಲ್ಲೇ ಈ ಗುಹೆಯ ಮುಂದೆ ದೊಡ್ಡದಾಗಿರ್ತಕ್ಕಂಥ ಕಲ್ಲಿನ ಒಂದು 2 ಸೂರ್ಯಪಾನ ಚಂದ್ರಪಾನ ಅನ್ನೋ ಡಿಸ್ಕ್ಗಳು, ಆಮೇಲೆ ಡಮರುಗ, ತ್ರಿಶೂಲ, ಛತ್ರಿ ಇವೆಲ್ಲ ರೂಪುಗೊಂಡು ಅನ್ನೋ ಒಂದು ವಾದವೂ ಇದೆ. ಕೆಂಪೇಗೌಡರ ಕಾಲದಲ್ಲಿ ಇದಾಯಿತು ಅನ್ನೋದಕ್ಕೆ ಇನ್ನೂ ಒಂದು ನಾವು ಸಾಕ್ಷಿ ಏನು ಹೇಳ್ಬೋದು ಅಂದರೆ, ನೀವು ಅಲ್ಸೂರಿನ ಸೋಮೇಶ್ವರನ ದೇವಸ್ಥಾನದ ಎಲ್ಲ ಕಂಬಗಳು ಅತ್ಯಂತ ಸುಂದರವಾಗಿ ರೂಪುಗೊಂಡಿವೆ. ಆದರೆ ಇಲ್ಲಿ ಬಂದ ಹಾಗೆ ಬಳೆಪೇಟೆ ರಂಗನಾಥ ಸ್ವಾಮಿ ದೇವಸ್ಥಾನದ ಕಂಬಗಳು ಸುಂದರವಾಗಿ ಮೂರ್ತಿಗಳಿಂದ ಕೆತ್ತಲ್ಪಟ್ಟಿವೆ. ಆದರೆ ಈ ದೇವಸ್ಥಾನದಲ್ಲಿ ಈ ಕಂಬಗಳನ್ನು ನೋಡಿದಾಗ, ನೀವು ಗುಹೆಯನ್ನು ಪ್ರವೇಶಿಸಿ ಮೆಟ್ಲನ್ನು ಇಳಿದಾಗ ಬಲಗಡೆ ಕಂಬಗಳನ್ನು ನೋಡಿದ್ರೆ ಕೆಲವು ಕಡೆ ಇನ್ನೂ ಗೆರೆಗಳ ರೀತಿಯಲ್ಲಿರುವಂಥ ಚಿತ್ರಗಳನ್ನು ಕಾಣ್ಬೋದು. ಬಹುಶಃ ಕೆಂಪೇಗೌಡರ ಒಂದು ಆ ದೇವಸ್ಥಾನಗಳನ್ನು ನಿರ್ಮಿಸಿ ಕೊನೆಯ ಕಾಲದಲ್ಲಿ ಈ ದೇವಸ್ಥಾನವನ್ನು ನಿರ್ಮಿಸಿದ್ರು ಅಂತ ಕಾಣಿಸುತ್ತೆ. ಇದು ಒಂದು ಅಂಶ. ಇನ್ನು ಎರಡನೇ ಅಂಶ ಐತಿಹಾಸಿಕವಾಗಿ ನಾನು ಹೇಳೋದು ಅಂತ ಹೇಳಿದ್ನಲ್ಲ, ಇದಕ್ಕೆ ಸೂರ್ಯನ ಕಿರಣಗಳನ್ನು ಒಳಗಡೆ ಬೀಳುವ ರೀತಿಯಲ್ಲೇ
ಚಮತ್ಕಾರ ಅನ್ನೋ ರೀತಿಯಲ್ಲೇ ಆಗ್ಲೇ ಈ ಮಂಟಪಗಳನ್ನು ನಿರ್ಮಾಣ ಮಾಡಿದ್ದಾರೆ ಅನ್ನೋದಕ್ಕೆ ನಮಗೆ ಸಾಕ್ಷಿಗಳು ಸಿಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.